ಮೇಡಮ್ ಎಸ್ಪೆಷಲಿ ಹೆಲ್ಮೆಟ್ ಬಗ್ಗೆ ಅವೇರ್ನೆಸ್ ಎಲ್ಲರಿಗೂ ಗೊತ್ತಿದೆ, ಬಟ್ ಆದ್ರೂ ಯೂಸ್ ಮಾಡಲ್ಲ, ಕೇರ್ಲೆಸ್. ಈ ಹತ್ರ ಇದೆ, ಸ್ವಲ್ಪ ದೂರ ಇದೆ, ಏನಕ್ಕೆ ಹೋಗೋದು, ಈ ಥರ ಒಂದು ನೆಗ್ಲಿಜೆನ್ಸ್ ಜಾಸ್ತಿ ಇದೆ ಇವತ್ತಿನ ಯೂತಲ್ಲಿ. ಆಮೇಲಿಂದ ಸ್ಪೀಡು, ಸೊ ಸ್ಪೀಡ್ಗೆ ಹೋದ್ರೆ ಏನೋ ಥ್ರಿಲ್, ನಮ್ಮನ್ನ ಅಟ್ರ್ಯಾಕ್ಟ್ ಆಗುತ್ತೆ ಅಂತೆಲ್ಲ ಇದು ಮಾಡ್ತಾರೆ. ಬಟ್ ಇವತ್ತಿನ ಜನ್ರೇಷನ್ನು ಹೆಲ್ಮೆಟ್ನ ಧರಿಸೋದು ಅತ್ಯವಶ್ಯಕತೆವಾಗಿದೆ. ಯಾಕಂದರೆ ಇವತ್ತಿನ ದಿನ ಇಂಡಿಯಾ ನೋಡಿದ್ರೆ ಜಾಸ್ತಿ ಯೂತೇನೇ ಇರೋದು, ಇಂಡಿಯಾದು ಪವರ್ ಬಂದು ಯೂತೇನೇ ಇರೋದು, ಯಂಗರ್ ಜನ್ರೇಷನ್ ಜಾಸ್ತಿ ಇಂಡಿಯಾದಲ್ಲಿದ್ದಾರೆ. ಸೊ ಆದ್ದರಿಂದ ಹೆಲ್ಮೆಟ್ ಧರಿಸಿ ಅವರು ಸೇಫ್ಟಿನ ಎಷ್ಟು ಕಾಪಾಡ್ಕೋತಾರೆ ಅವರು, ಅಷ್ಟೇ ಅವ್ರಿಗೂ ಒಳ್ಳೆಯದು, ಫ್ಯಾಮಿಲಿಗೂ ಒಳ್ಳೆಯದು, ದೇಶಕ್ಕೂ ಒಳ್ಳೇದಾಗುತ್ತೆ ಮ್ಯಾಮ್. ಹಾಂ, ಈಗ ಜೊತೆಗೆ ಸರ್ ಇವಾಗ ನೀವು ಹೇಳ್ತಿದ್ರಿ, ಈಗ ಪೊಲೀಸ್ ಬೈಕ್ ಎಷ್ಟೊಂದು ಜನ ಹೆಲ್ಮೆಟ್ಗಳನ್ನ ಹಾಕೊಳ್ತಾರೆ. ಅವರು ಇದರಪ್ಪ ಇಲ್ಲಿ ಪೊಲೀಸು ಕ್ರಾಸ್ ಆಗ್ಬಿಡೋಣ, ಮುಂದಕ್ಕೆ ಹೋದ್ರೆ ಹೆಲ್ಮೆಟ್ ತಗೊಂಡು ನಾರ್ಮಲ್ ಆಗಿ ಹೋಗ್ತಾರೆ. ಸೊ ಇದರಿಂದ ಅಪಘಾತಗಳು ಹೆಚ್ಚಾಗುತ್ತೆ. ಈಗ ಡಾಕ್ಟರ್ ಹೇಳ್ತಾ ಇದ್ರು ತುಂಬಾ ಕಡಿಮೆ ಅಂತ, ತಿಂಗಳಿಗೆ ಎಷ್ಟೊಂದು ಕೇಸ್ಗಳು ಬರ್ತಾ ಇದೆ. ಸೊ ಇದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿಯಾಗಿ ನೀವು ಒಂದು ಮನವಿ ಮಾಡೋದಾದ್ರೆ ಸಾರ್ವಜನಿಕರಿಗೆ? ಓಕೆ, ನಾನೇನು ಹೇಳ್ತೀನಿ ಅಂತ ಅಂದರೆ, ಯಾರೇ ಟೂ ವೀಲರ್ ಹೋಗ್ತೀನಿ ಅಂದ್ರೂ ದಯವಿಟ್ಟು ಹೆಲ್ಮೆಟ್ನ ಯಾವಾಗ ಧರಿಸ್ಕೊಂಡಿರ್ತೀರ, ಪ್ರಾಪರ್ ಡಾಕ್ಯುಮೆಂಟ್ಸ್ ಯಾವಾಗ ಇಟ್ಕೊಂಡಿರ್ತೀರ, ಯಾವ ಪೊಲೀಸ್ಗೂ ಏನು ಇದರ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಯಾವಾಗ ಡಾಕ್ಯುಮೆಂಟ್ಸ್ ಇಲ್ಲದೆ ಇದ್ದರೆ, ಇಲ್ಲಾಂದ್ರೆ ಹೆಲ್ಮೆಟ್ ಹಾಕದೇ ಇದ್ದರೆ, ಯಾವಾಗ ನೀವು ರೋಡ್ ಕ್ರಾಸ್ ಮಾಡೋದಕ್ಕೆ ಹೋಗ್ತೀರಾ ಆವಾಗ ಅಪಘಾತಗಳು ಜಾಸ್ತಿ ಆಗುತ್ತೆ. ಸೊ ದಯವಿಟ್ಟು ಹೆಲ್ಮೆಟ್ನ ಧರಿಸಿ. ಸೊ ಅದರಿಂದ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಫ್ಯೂಚರಲ್ಲಿ ನಿಮಗೆ. ಸರ್, ಈಗ ವಿದ್ಯಾರ್ಥಿಗಳು ಕೂಡ ಬರ್ತಾರೆ, 18+ ಆಗದೆ ಇರೋರು ಕೆಲವರು ಗಾಡಿಗಳನ್ನ ಓಡಿಸ್ತಾರೆ. ಸೊ ಅಂತ ವಿದ್ಯಾರ್ಥಿಗಳಿಗೆ ಈಗ ಕಾಲೇಜ್ ಕಡೆಯಿಂದ ನೀವು ಯಾವ ರೀತಿ ಜಾಗೃತಿ ಮೂಡಿಸ್ತೀರಾ? ಜೊತೆಗೆ 18+ ಆಗಿದ್ರು ಗಾಡಿ ಓಡಿಸೋರು, ಹೆಲ್ಮೆಟ್ ಹಾಕ್ತಾ ಇರೋ ವಿದ್ಯಾರ್ಥಿಗಳಿಗೆ ನೀವು ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ತಿದ್ದೀರಾ ಈ ಕಾಲೇಜ್ ಕಡೆಯಿಂದ? ಓಕೆ ಮೇಡಮ್, ಇಲ್ಲಿ ನಾನು ಫಸ್ಟ್ ಇಲ್ಲಿ ಏನು ಹೇಳ್ತೀನಿ ಅಂದರೆ, ಫಸ್ಟ್ ಕಾಲೇಜ್ ಕಡೆಯಿಂದ ನಾವು ಇದನ್ನು ಹೇಳ್ತೀವಿ ಅವ್ರಿಗೆ, ಬಟ್ ಪೇರೆಂಟ್ಸ್ ಕೂಡ ಅದನ್ನು ಗಮನ ಹರಿಸ್ಬೇಕು. ಯಾಕಂದರೆ ಟೂ ವೀಲರ್ ತಗೊಳ್ಳೋದು ಯಾರು? ಪೇರೆಂಟ್ಸು. ಸೊ ಫಸ್ಟು ಅವ್ರಿಗೂ ಕೂಡ ನಾವು ಮನವಿ ಮಾಡ್ತೀವಿ, 18 ಇಯರ್ಸ್ ಆಗಿದೆಯಾ, DL ಇದೆಯಾ, ತಗೊಳ್ತೀರಾ, ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ಹೆಲ್ಮೆಟ್ ಹಾಕಿ ಓಡಾಡೋದಕ್ಕೆ ನೀವು ಇದು ಮಾಡಿ. ನಾವು ಕಾಲೇಜ್ ಕಡೆಯಿಂದ ನಾವು ಸೆಕ್ಯೂರಿಟಿ ಎಲ್ಲ ಇದ್ದಾರೆ ನಮ್ಮಲ್ಲಿ, ಎಂಟ್ರ್ ಆಗಬೇಕಾದ್ರೆ ಮೇಕ್ ಶೋರ್ ದಟ್ ಕಾಲೇಜಿಂದ ಯಾವುದೇ ಸ್ಟೂಡೆಂಟ್ಸ್ ಹೊರಗಡೆ ಹೋಗ್ತಾರೆ ಅಂದ್ರೂ ಟೂ ವೀಲರಲ್ಲಿ ಯಾರು ಬರ್ತಾರೆ ಹೆಲ್ಮೆಟ್ ಹಾಕ್ಕೊಂಡೇ ಎಕ್ಸಿಟ್ ಆಗಬೇಕು. ಸೊ ಮತ್ತು ಸ್ಪೀಡ್ ಲಿಮಿಟ್ಸು ಕಾಲೇಜ್ ಹತ್ರ ಬರ್ಬೇಕಾದ್ರೆ ಹಂಪ್ಸ್ ಎಲ್ಲ ಇದೆ. ಸೊ ಸ್ಟೂಡೆಂಟ್ಸ್ ಯಾರೇ ಸ್ಟೂಡೆಂಟ್ಸ್ ಟೂ ವೀಲರ್ ಬಂದು ಹೆಲ್ಮೆಟ್ ಹಾಕ್ಕೊಂಡೇ ಬರಬೇಕು ಹೊರಗಡೆಗೆ. ಸೊ ದಟ್ ನಾವು ಅದನ್ನು ಫೋರ್ಸ್ಫುಲಿ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ಅದು ಕಾಲೇಜ್ ಪ್ರಿಮಿಸಿಸ್ಗೆ ಮಾತ್ರ ಅಂತಲ್ಲ, ಸೊ ದಟ್ ಅವ್ರಿಗೆ ಹ್ಯಾಬಿಟ್ ಆಗಲಿ ಅಂತ. ಒಂದು ಸತಿ ಅದು ರೆಗ್ಯುಲರ್ ಪ್ರಾಕ್ಟೀಸ್ ಆದರೆ ಅವ್ರಿಗೆ ಅಟ್ಲೀಸ್ಟ್ ಓಕೆ ಕಾಲೇಜಲ್ಲಿ ಹೋಗ್ಬೇಕು ಅಂದ್ರೆ ಹೆಲ್ಮೆಟ್ ಹಾಕೊಂಡೇ ಹೋಗಬೇಕು. ಸೊ ದಟ್ ಮನೆಯಿಂದನೇ ಹಾಕೊಂಡು ಬರ್ತಾರೆ ಅವರು. ಕಾಲೇಜಿಂದ ಎಕ್ಸಿಟ್ ಆಗಬೇಕಂದ್ರೆ ಹೆಲ್ಮೆಟ್ ಹಾಕ್ಕೊಂಡೇ ಎಕ್ಸಿಟ್ ಆಗಬೇಕು. ಸೊ ದಟ್ ಅವ್ರಿಗೊಂದು ಅವೇರ್ನೆಸ್ ಇರುತ್ತೆ, ಓಕೆ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ, ಇನ್ನೇನಕ್ಕೆ ಬಿಚ್ಚಬೇಕು, ಹಾಕೊಂಡೆ ಹೋಗ್ಬಿಡೋಣ ಅಂತ. ಸೊ ಅದರಿಂದ ಕಾಲೇಜಲ್ಲೂ ನಾವು ನಮ್ಮ ಪ್ರಿಮಿಸಿಸಲ್ಲಿ ನಮ್ಮ ಕಂಟ್ರೋಲ್ಗೆ, ನಮ್ಮ ಸೀಮಿತದಲ್ಲಿ ಏನಿರುತ್ತೆ ನಾವು ಅದನ್ನು ಸ್ಟೂಡೆಂಟ್ಸ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಹೆಲ್ಮೆಟ್ ಹಾಕೋದಕ್ಕೆ. ಗಣೇಶ ಬಂದ ಹೆಲ್ಮೆಟ್ ತಂದ, ಗಣೇಶ ಬಂದ ಹೆಲ್ಮೆಟ್ ತಂದ, ನಿಮ್ಮ ನಿರ್ಲಕ್ಷ್ಯವೇ ಅಪಾಯ ಎಂದ, ತಲೆಗೆ ರಕ್ಷಣೆ ಶಿರಸ್ತ್ರಾಣದಿಂದ, ವಾಹನ ಚಲಾಯಿಸಿ ಜವಾಬ್ದಾರಿಯಿಂದ. ಬಂದ 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 ಗಣೇಶ ಬಂದ ಹೆಲ್ಮೆಟ್ ತಂದ. ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ, ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ತಲೆ ವಾಪಸ್ ಬರಲ್ಲ. ಇದೇ ಸೆಪ್ಟೆಂಬರ್ 9ರಿಂದ 14ರವರೆಗೆ ರೆಡ್ FM RJs ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ. ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ. ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ 93.5 ರೆಡ್ FM ಕೇಳಿ, ಮಸ್ತ್ ಮಜಾ ಮಾಡಿ. 93.5 ರೆಡ್ FM ಮಸ್ತ್ ಮಜಾ ಮಾಡಿ. ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ BGS ಹಾಸ್ಪಿಟಲ್. ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ 1066ಗೆ ಕರೆ ಮಾಡಿ. ಅಪೋಲೋ 5G ಕನೆಕ್ಟೆಡ್ ಸ್ಮಾರ್ಟ್ ಆಂಬ್ಯುಲೆನ್ಸ್ ಸೇವೆ ಪಡೆಯಿರಿ. ಪವರ್ಡ್ ಬೈ ಫೀನಿಕ್ಸ್ ಸುಜುಕಿ. ಈಗ ಫೀನಿಕ್ಸ್ ಸುಜುಕಿಯಲ್ಲಿ ಸುಜುಕಿ ಆವೆನಿಸ್ ಖರೀದಿಸಿ ಹೊಸ 4 ಕಲರ್ ಆಪ್ಷನ್ಸ್ ನೊಂದಿಗೆ. ಪ್ರಿಂಟ್ ಪಾರ್ಟ್ನರ್ ನಂಬರ್ 1 ಕನ್ನಡ ದಿನಪತ್ರಿಕೆ ವಿಜಯವಾಣಿ. ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್.